ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನು ಗುರುತಿಸಿ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ತಮ್ಮ ಮುಖಾಂತರ ನಾನು ಎಲ್ರಿಗೂ ಧನ್ಯವಾದಗಳು ತಿಳಿಸೋದಕ್ಕೆ ಬಯಸ್ತೇನೆ. ಈ ಒಂದು ಪ್ರಶಸ್ತಿ ನಾನು ಈ ಸಹಕಾರ ಕ್ಷೇತ್ರದಲ್ಲಿ 20 ವರ್ಷದಿಂದ ನನ್ನ ಸಣ್ಣ ಚಟುವಟಿಕೆ ಮುಖಾಂತರ ಪ್ರಾರಂಭ ಮಾಡಿದ್ದು. ಮೊದಲನೇದಾಗಿ ನಾನು ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದ ನಿರ್ದೇಶಕನಾಗಿ ತುಮಕೂರು ಜಿಲ್ಲಾ ನಮ್ಮ ಕುರುಬ ಸಮಾಜದ ಕಾಳಿದಾಸ ವಿದ್ಯಾವರ್ಧಕ ಸಂಸ್ಥೆ ಅದರದ ನಿರ್ದೇಶಕನಾಗಿ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟೆ. ಅಲ್ಲಿಂದ ನನ್ನ ಈ ಪಯಣ ಸಹಕಾರ ಕ್ಷೇತ್ರದಲ್ಲಿ ಪಯಣ ತದನಂತರ ನಮ್ಮ ಶಿರಾನಗರದ ಪ್ರಸಿದ್ಧ ಅರ್ಬನ್ ಬ್ಯಾಂಕ್ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇವಾಗ ನಾನು 3ನೇ ಬಾರಿ ನಿರ್ದೇಶಕನಾಗಿ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ, ಅದೇ ರೀತಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ ಹಾಗೆ ಮುಂದುವರೆದು ಮತ್ತೊಮ್ಮೆ ನಮ್ಮ ಸಮಾಜದ ಅತ್ಯುನ್ನತ ರಾಜ್ಯ ಮಟ್ಟದಲ್ಲಿ ಯಶಸ್ಸು ಪಡೆದಿರುವಂಥ ನಮ್ಮ ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ 10 ವರ್ಷದಿಂದ ನಿರ್ದೇಶಕನಾಗಿ ಹಾಗೆ 2 ವರ್ಷದಿಂದ ಅಧ್ಯಕ್ಷನಾಗಿ ನನ್ನ ಈ ಕ್ಷೇತ್ರದಲ್ಲಿ ನನ್ನ ಈ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಸಹಕಾರಿ ಇಲಾಖೆ, ಆ ಸಹಕಾರ ಇಲಾಖೆಯ ಮಂತ್ರಿಗಳಾದ KN ರಾಜಣ್ಣನವರು, ಅವ್ರ ಮಗ ರಾಜೇಂದ್ರ ಅವರು ನನ್ನನ್ನು ಗುರುತಿಸಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಂದ್ರ ಸಾಹೇಬರು ಕೂಡ ಇದಕ್ಕೆಲ್ಲ ಕಾರಣೀಭೂತರಾಗಿದ್ದಾರೆ. ಇವ್ರಿಗೆಲ್ಲ ನಾನು ತಮ್ಮ ವಾಹಿನಿಯ ಮುಖಾಂತರ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ನನ್ನ ಈ ಒಡನಾಟದಲ್ಲಿ ಭಾಳಷ್ಟು ಜನ ನನ್ನ ಜೊತೆ ಭಾಗಿಯಾಗಿದ್ದಾರೆ. ಭಾಳಷ್ಟು ಜನ ಅದನ್ನು ನೆನಪು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನಿಲ್ಲ ಹೆಸರೇ ಶ್ರೀಮಾನ್ SK ದಾಸಪ್ಪನವರು ಈಗ ಕನಕಪತ್ತಿನ ಸಹಕಾರ ಸಂಘ ಹುಟ್ಟಾಕಿ 23 ವರ್ಷ ಆಗ್ತಿದೆ. ಅವರು ಈ ಮಟ್ಟಕ್ಕೆ ನಮ್ಮ ಸಂಸ್ಥೆನ ತಗೊಂಬಂದಿದ್ದಾರೆ. ನಾವು ಅವ್ರ ಹೆಸರು ಉಳಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಅವ್ರು ಹಾಕ್ಕೊಟ್ಟಂಥ ದಾರಿಲೇ ನಾವು ಕನಕ ಬ್ಯಾಂಕ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಎಲ್ಲ ವಿಚಾರದಲ್ಲೂ ನಾವು ಅವ್ರನ್ನ ಕೃತಜ್ಞತೆಯಿಂದ ನೆನೆಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಭಾಳಷ್ಟು ಜನ ಮಹನೀಯರಿದ್ದಾರೆ. ಹೇಳಬೇಕು ಅಂದರೆ ಈಗ ನಮ್ಮ ಸ್ನೇಹಿತರ ವರ್ಗ, ಆಮೇಲೆ ನಮ್ಮ ಕನಕಪತ್ತಿನ ಸಹಕಾರ ಸಂಘದ ಇಂದಿನ ನಿರ್ದೇಶಕ ಮಂಡಳಿ ಇದೆ, ಡಾಕ್ಟರ್ ಮಂಜುನಾಥ್ ಆಗ್ಬೋದು, BK ಮಂಜುನಾಥ್ ಆಗ್ಬೋದು, ಭಾಳಷ್ಟು ಜನ ಸೀನಿಯರ್ಸ್ ಎಲ್ಲ ಇದರಲ್ಲಿ ದುಡಿದು, ಅದೇ ರೀತಿ BJ ಕರಿಯಪ್ಪನವರು ಕೂಡ, ಅವರೆಲ್ಲ ಈ ಸಂಸ್ಥೆನ ಈ ಎತ್ತರಕ್ಕೆ ತಗೊಂಡೋಗಿ ನಮ್ಮ ಜೊತೆ ನಮಗೆ ಕೈ ಕೊಟ್ಟಿದ್ದಾರೆ. ನಾವು ಕೂಡ ಇವಾಗ ಆಡಳಿತ ವರ್ಗ ಮತ್ತು ನಮ್ಮ ನಿರ್ದೇಶಕ ಮಂಡಳಿ ಎಲ್ಲ ಯುವಕರಿದ್ದಾರೆ. ಹಾಗೆ ಹೆಣ್ಮಕ್ಳು ಕೂಡ ಇದನ್ನು ನಿರ್ದೇಶಕರಾಗಿ ಅವರು ಕೂಡ ನಮ್ಮ ಜೊತೆ ಈ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಈ ಸಂಸ್ಥೆ ಮುಖಾಂತರನೇ ನನ್ನನ್ನು ಸರ್ಕಾರ ಗುರುತಿಸಿ ಇವತ್ತಿನ ದಿವಸ ನನಗೆ ರಾಜ್ಯ ಮಟ್ಟದ ಸಹಕಾರ ರತ್ನ ಅವಾರ್ಡ್ ಕೊಟ್ಟಿರೋದು ತುಂಬಾ ಸಂತೋಷ ಕೊಡೋಂಥ ವಿಚಾರ. ನನಗೆ ತುಂಬ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗಿದೆ ಅಂತ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಮುಂದೆ ಎಲ್ಲ ರೀತಿಯಿಂದನೂ ಇನ್ನೂ ಹೆಚ್ಚಿನದಾಗಿ ನಾನು ತೊಡಗಿಸ್ಕೊಂಡು ಈ ನಮ್ಮ ಕನಕ ಪತ್ತಿನ ಸಹಕಾರ ಸಂಘ ಆಗ್ಬೋದು, ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆಗ್ಬೋದು, ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘ ಆಗ್ಬೋದು, ಪಾವಗಡ ಸೌಹಾರ್ದ ಆಗ್ಬೋದು, ಎಲ್ಲ ಒಟ್ಟಲ್ಲಿ ನಾವೊಂದು ಕಾರ್ಯನಿರ್ವಹಿಸಿದಂಥ ಜಾಗಗಳು, ನಾವೆಲ್ಲೇ ಹೋದರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಅಭಿವೃದ್ಧಿ ವಿಚಾರವಾಗಿ ಯಾವತ್ತೂ ಮುನ್ನಡೆಸ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಮುಖ್ಯ ಧ್ಯೇಯ. ಅದೊಂದೇ ಹೇಳೋದಕ್ಕೆ ಬಯಸ್ತೀನಿ. ನಾವೆಲ್ಲೇ ಹೋದರೂ ಅದನ್ನು ಒಳ್ಳೆಯ ಸ್ಥಾನಕ್ಕೆ ತಗೊಂಡೋಗೋದಕ್ಕೆ ನನ್ನ ಮನಸ್ಪೂರ್ವಕವಾಗಿ ನಾನು ಯಾವತ್ತೂ ಆ ಜೊತೆಲಿರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ಎಲ್ಲೋ ಒಂದು ಕಡೆ ಸಹಕಾರ ಕ್ಷೇತ್ರದಲ್ಲಿ ತಮ್ಮ ಸೇವೆ ಗುರುತಿಸಿ ಸರ್ಕಾರ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ನೀಡಿರುವುದಾಗಿ ಎಲ್ಲ ಒಂದ್ ಕಡೆ ಇದನ್ನ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಅಥವಾ ಯಾರು ನೆನೆಸ್ಕೊಂತೀರಾ ಸರ್ ಬಲವಾಗಿ?
ಅದೇ ಹೇಳಿದ್ನಲ್ಲ, ಈಗ ಇದಕ್ಕೆ ಭಾಳಷ್ಟು ಮಹನೀಯರು ಕಾರಣ ಆಗಿದ್ದಾರೆ. ಭಾಳಷ್ಟು ಮಹನೀಯರಂದರೆ ಅದರ ಹೇಳಿದ್ನಲ್ಲ, ಈಗ ಶ್ರೀಮಾನ್ ಎಸ್ ಕೆ ಸಿದ್ದಣ್ಣವರು. ಯಾಕಂದರೆ ನಾನು ನನ್ನ ಈ ರಾಜಕಾರಣ ಜೀವನ ಸ್ಟಾರ್ಟ್ ಮಾಡಿದ್ದು ನಮ್ಮ ಎಸ್ ಕೆ ಸಿದ್ದಣ್ಣವರು ಅವರು ನಮಗೆ ಇದೊಂದು ಅಡಿಪಾಯ ಅವ್ರದ್ದೇನೆ. ಈ ಸಹಕಾರಿ ಕ್ಷೇತ್ರದಲ್ಲಿ ದಾಸಪ್ಪನವರು. ಹಂಗಾಗಿ ಭಾಳಷ್ಟು ಈಗ ಅದನ್ನು ಹೇಳಿದ್ನಲ್ಲ, ಈ ಒಂದು ವಿಚಾರದಲ್ಲಿ ಹೇಳಬೇಕಂದ್ರೆ ತುಂಬ ಜನ ನಮ್ಮ ಸ್ನೇಹಿತರಾಗ್ಬೋದು, ನಮ್ಮ ಸಂಬಂಧಿಕರಾಗ್ಬೋದು, ನನ್ನ ಬೆನ್ನೆಲುಬಾಗಿ ಅದರದಲ್ಲಿ ನೀವು ನಾನು ಹೇಳ್ಬೇಕಂದ್ರೆ ನನ್ನ ಪತ್ನಿನೇ. ಯಾಕಂದರೆ ನನ್ನ ಪತ್ನಿ ಸಹಕಾರ ಕೊಡದಿದ್ರೆ ಎಷ್ಟೋ ಸಲ ನಾವು ಅವ್ರಿಗೆ ಸಮಯ ಕೊಡೋಕ್ಕಾಗಲ್ಲ. ಈ ಒಂದು ಇದರಲ್ಲಿ ನಾವು ಹೆಚ್ಚಿನದಾಗಿ ತೊಡಸ್ಕೊಂಡಾಗ ನನ್ನ ಪರ್ಸ್ನಲ್ ಪತ್ನಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ. ಅವನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ನಾವು ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಸಾಧನೆ ಮಾಡೋದಕ್ಕಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗ ಆ ವಿಚಾರದಲ್ಲಿ ಅವ್ರನ್ನ ಹೆಚ್ಚಿನದಾಗಿ ನಾನು ಈ ಮುಖಾಂತರ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ನಗರಸಭೆ ಸದಸ್ಯರೇ ಕೂಡ ಆಯ್ಕೆ ಆಗಿದ್ದೀರಿ, ರಾಜ್ಯಸಭೆ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಈಗ ಮತ್ತೊಂದು ಕೀಟ ನಿಮ್ಮ ಹೆಗಲಿಗೆ ಇರತಕ್ಕಂಥದ್ದು, ಎಷ್ಟು ಜವಾಬ್ದಾರಿ ಇದೆ ಸರ್? ಅದೇ ಹೇಳಿದ್ನಲ್ಲ, ಈಗ ಯಾವುದೇ ಒಂದು ಪ್ರಶಸ್ತಿ ನಾನು ಅದನ್ನು ಜವಾಬ್ದಾರಿ ಅಂತಲೇ ಭಾವಿಸ್ತೀನಿ. ಯಾಕಂದರೆ ಈಗ ಅವರು ಗುರುತಿಸಿದ್ದಾರೆ ಅಂದರೆ ನಾವು ಇವಾಗ ನಮ್ಮನ್ನೆಲ್ಲೋ ಒಂದು ಕಡೆ ನಾವು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಆಗಿದೆ ಅಂತ, ಆ ಕೆಲಸನ ಇನ್ನೂ ಚುರುಕುಗೊಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಟ್ಟಲ್ಲಿ ಒಳ್ಳೆ ದಾರಿಯಲ್ಲಿ, ಒಳ್ಳೆ ಮಾರ್ಗದಲ್ಲಿ, ಒಳ್ಳೆ ಸಂಸ್ಥೆನ ನಾವು ಯಾವ ಸಂಸ್ಥೆಯಲ್ಲೇ ಇರಲಿ ಆ ಸಂಸ್ಥೆ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಈ ಪ್ರಶಸ್ತಿ ಕೂಡ ನನಗೊಂದು ಕಿರೀಟ ಅಂತ ನಾನು ಭಾವಿಸ್ತೇನೆ. ಎಲ್ಲ ಒಂದ್ ಕಡೆ ನ್ಯಾಷನಲೈಸ್ ಬ್ಯಾಂಕ್ಗಳಾಗಿರ್ಬೋದು, ರಾಷ್ಟ್ರೀಯ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಸ್ವಲ್ಪ ಜನ ಈ ಸಾಲ ಸೌಲಭ್ಯ ಪಡೆಯಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಿರ್ತಾರೆ. ಅವರು ಕೂಡ ಎಲ್ಲ ಒಂದ್ ಕಡೆ ಸಹಕಾರಿ ಸಂಘ ಎಷ್ಟು ಅನುಕೂಲ ಇದೆ ಅಂತ ರೈತರಿಗೆ. ಅದೇ ಈಗ ನಾನು ಭಾಳಷ್ಟು ನಿಮ್ಮ ಈ ಒಳ್ಳೆ ಕ್ವಶನ್ ಕೇಳಿದ್ರಿ. ಭಾಳಷ್ಟು ಜನ ನಮ್ಮ ಹತ್ರ ಈಗ ಏನು ಶೇರ್ ಹೋಲ್ಡರ್ಸ್ ಆಗ್ಬೋದು, ಅವ್ರು ಲೋನ್ಸ್ ಬಂದ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ. ಈಗ ನಿಮ್ಮ ಕನಕಪತ್ತಿನ ಸಹಕಾರ ಕೊಟ್ಟಷ್ಟು ಸಹಕಾರ ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಿಗ್ತಾ ಇಲ್ಲ ನಮಗೆ, ಅವ್ರ ಹತ್ರ ತುಂಬ ತಿಂಗ್ಳುಗಟ್ಟಲೆ ಓಡಾಡಿದ್ರು ನಮಗೇನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅವ್ರಿಗೂ ನಮಗೆ ಏನು ವ್ಯತ್ಯಾಸ ಅಂದರೆ, ನಾವು ವ್ಯಕ್ತಿನ ನೋಡ್ತೀವಿ, ಅವರು ಡಾಕ್ಯುಮೆಂಟ್ಸ್ ನೋಡ್ತಾರೆ. ಆ ಡಾಕ್ಯುಮೆಂಟ್ಸು ಕೆಲವು ವಿಚಾರದಲ್ಲಿ ಕೆಲವು ಡಾಕ್ಯುಮೆಂಟ್ಸು ರಾಂಗ್ ಆಗಿರುತ್ತೆ. ನಾವೇನಂದರೆ ಆ ಡಾಕ್ಯುಮೆಂಟು ಕೆಲವು ಟೈಮಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಆ ವ್ಯಕ್ತಿ ನಡೆಸೋವಂಥ ವ್ಯವಹಾರ ಆಗ್ಬೋದು, ಆ ವ್ಯಕ್ತಿ ನಡವಳಿಕೆ ಅವನ್ನ ನಾವು ಗಣನೆಗೆ ತೊಗೊಂಡು ಅದನ್ನು ಆದಷ್ಟು ಅವ್ರಿಗೆ ಸಾಲ ಸೌಲಭ್ಯಗಳು ಕೊಟ್ಟು ರಿಕವರಿನೂ ಹಾಗೆ ಮಾಡ್ತಾಯಿದ್ದೀವಿ. ಯಾಕಂದರೆ ರಿಕವರಿ ತುಂಬಾ ನಾನಂತೂ ಅಧ್ಯಕ್ಷನಾಗಿ 2 ವರ್ಷ ಆಯಿತು. ಸರ್ಫೇಸಿ ಆ್ಯಕ್ಟ್ ಅಂತ ಹೊಸ ಸ್ಕೀಮ್ನ ಅಳವಡಿಸ್ಕೊಂಡು ಆ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ಇದು ಎಲ್ಲರೂ ಇಷ್ಟ ಆಗ್ತಾಯಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಲ್ಲ ಒಂದ್ ಕಡೆ ನಾವು ಹೋಗ್ತಾ ಕೇಳ್ತಾ ಇರ್ತೀವಿ, ಯಾರು ಕೇಳಿದ್ರು ಕೂಡ ನಮ್ಮ ಕನಕ ಬ್ಯಾಂಕ್ ಲೋನ್ ಆಯ್ತು, ನಮ್ಮ ಕನಕ ಬ್ಯಾಂಕ್ ಲೋನ್ ಆಯ್ತು. ಇವತ್ತು ಯಾರು ಕೂಡ ನಮ್ಮ ಕನಕ ಬ್ಯಾಂಕ್ ಈ ತರ ಕಿರುಕುಳ ಬರುತ್ತೆ ಯಾವ ಒಬ್ರು ಕೂಡ ಬಾಯಲ್ಲಿ ಬಂದಿಲ್ಲ. ಅಷ್ಟು ಚೆನ್ನಾಗಿ ಸಹಕಾರ ಸಂಘ ಆಗ್ತಾ ಇದೆ ಸರ್. ಅದೇ ಹೇಳಿದ್ನಲ್ಲ, ಇದಕ್ಕೆ ಭಾಳಷ್ಟು ಜನದ್ದು ಪರಿಶ್ರಮ ಇದೆ. ಯಾಕಂದರೆ ನಾನಿವತ್ತು ಇಲ್ಲಿ ಅಧ್ಯಕ್ಷನಾಗಿ ಕೂತಿರ್ಬೋದು, ಹಿಂದೆ ಮಹನೀಯರು ಭಾಳಷ್ಟು ಜನ ಇದಕ್ಕೆ ದುಡಿದಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಹೆಸರು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಜನರಲ್ ಮ್ಯಾನೇಜರ್ ಆದವರು ಲಕ್ಷ್ಮಣ್ ಅವರು 23 ವರ್ಷದಿಂದನೂ ಕೂಡ ಅವರು ಡೇ 1ಇಂದ ಈ ಸಂಸ್ಥೆನ ಈ ಮಟ್ಟಕ್ಕೆ ತಂದಿದ್ದಾರೆ. ಯಾಕಂದರೆ ಅವರು ಇದರಲ್ಲಿ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಅವರು ತನು ಮನ ಧನ ಅವರ ಮನೆ ಬೆಳಿಗ್ಗೆ 7 ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ ಅವ್ರ ರಿಕವರಿ ಪೀರಿಯಡ್ಡು. ಹಾಗಾಗಿ ಅವರು ಆ ಮಟ್ಟಕ್ಕೆ ತೊಡಗಿಸ್ಕೊಂಡಿದ್ದಂದನೇ ಈ ಸಂಸ್ಥೆ ಕನಕಪತ್ತಿನ ಸಹಕಾರ ಸಂಘ ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ. ಅವರು ಆ ಮಟ್ಟಕ್ಕೆ ತಂದಿದ್ದನ್ನು ನಾವು ಹಂಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಅವರು ಪ್ರಮುಖ ಕಾರಣ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಯಾವ ರೀತಿ ಇರ್ತಾರೆ? ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಯಾವ ಥರ ಸೌಲಭ್ಯ ತಂದುಕೊಡೋಕ್ಕೋಸ್ಕರ ಶ್ರಮ ಪಡ್ತೀರಾ ಸರ್? ಇಲ್ಲ, ಇಲ್ಲಿ ಸರ್ಕಾರಿ ಸೌಲಭ್ಯ ₹1 ಸಿಗಲ್ಲ. ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ ಸರ್ಕಾರಿ ಸೌಲಭ್ಯ ಈಗ DCC ಬ್ಯಾಂಕ್ ಆ ಥರದಕ್ಕೆಲ್ಲ ಸಿಗುತ್ತೆ, ನಮ್ಮಲ್ಲಿ ಸಿಗಲ್ಲ. ನೀವು ಹೇಳ್ದಾಗೆ ನಂದೊಂದು ಅದೃಷ್ಟನ ದೇವರ ಅನುಗ್ರಹನ ಗೊತ್ತಿಲ್ಲ. 3 ಈಗ ಬ್ಯಾಂಕಿಂಗ್ ಕ್ಷೇತ್ರ ಅಂದರೆ 3 ಸೆಕ್ಷನ್ ಇರುತ್ತೆ. ಅಂದರೆ ಅರ್ಬನ್ ಬ್ಯಾಂಕ್ಸು, ಪತ್ತಿನ ಸಹಕಾರ ಸಂಘ, ಸೌಹಾರ್ದ. ನಾನು ಆ 3ರಲ್ಲೂ ಕೆಲಸ ಮಾಡಿದಾರಂಥ ಅನುಭವ, ಆಮೇಲೆ ಅದಕ್ಕೆ 3ರಲ್ಲೂ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿಯವ್ರಿಗೆ ಯಾಕಂದರೆ ಅರ್ಬನ್ ಬ್ಯಾಂಕ್ ಅಂದರೆ ಟೌನ್ ಕೋಆಪರೇಟಿವ್ ಬ್ಯಾಂಕು, ಪತ್ತಿನ ಸಹಕಾರ ಸಂಘ ಅಂದರೆ ಕನಕ ಬ್ಯಾಂಕು, ಈ ಸೌಹಾರ್ದ ಅಂದರೆ ಪಾವಗಡ ಸೌಹಾರ್ದ. ಹಾಗಾಗಿ ಈ 3ರಲ್ಲೂ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಾನು ಬಲ ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಶಿರಾ ತಾಲೂಕಿನ ಜನತೆ ಆಗಿರ್ಬೋದು
ಅಥವಾ ಎಲ್ಲಾ ಸೌಹಾರ್ದ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ಎಲ್ಲರೂ ಒಟ್ಟಾರೆ ಏನ್ ಹೇಳಕ್ ಬಯಸ್ತೀರಾ ಸರ್? ಒಟ್ಟಲ್ಲಿ ಒಂದೇ, ಈಗ ಸಾಲ ನೀಡೋದು ನಮ್ಮ ಧರ್ಮ. ಈಗ ಯಾರು ಸಾಲ ತಗೊಂಡಿರ್ತಾರೆ ಅವ್ರು ಇನ್ ಟೈಮಲ್ಲಿ ಸಾಲ ವಾಪಸ್ ನೀಡೋದೇ ಅವ್ರ ಧರ್ಮ. ಹಾಗಾಗಿ ಕೆಲವು ಟೈಮಲ್ಲಿ ಅವ್ರು ವ್ಯತ್ಯಾಸ ಆದಾಗ ನಮ್ಮ ಅಧಿಕಾರಿಗಳು ಹೋಗ್ತಾರೆ, ವಸೂಲು ಮಾಡ್ಕೊಂಡು ಬರ್ತಾರೆ. ಆ ವಿಚಾರದಲ್ಲಿ ನಮ್ಮ ಪತ್ತಿನ ಕನಕ ಬ್ಯಾಂಕ್ ಭಾಳ ಶ್ರಮ ಆಗ್ತಿದೆ, ಅವರ ಅಧಿಕಾರಿ ವರ್ಗ ಎಲ್ಲರೂ ಶ್ರಮ ಆಗ್ತಿದ್ದಾರೆ. ಈ ಒಂದು ಕೊನೆ ಮಾತು ನಾನು ಹೇಳೋದು ಇಷ್ಟೇ, ಈ ಒಂದು ಸಹಕಾರ ರತ್ನ ಅವಾರ್ಡು ಬಂದಿರೋದಕ್ಕೆ ಯಾರ್ಯಾರು ಕಾರಣೀಭೂತನಾಗಿದ್ದಾರೆ, ಯಾಕಂದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಳಷ್ಟು ಜನ ಇದ್ದಾರೆ. ನಾನು ಅದನ್ನು ಹೆಸರು ಹೇಳ್ತಾ ಹೋದರೆ ಅದೇ ಒಂದು ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಭಾಳಷ್ಟು ಜನ ಮಹನೀಯರಿದ್ದಾರೆ. ಅವ್ರನ್ನೆಲ್ಲ ನಾನು ಈ ವಿಚಾರದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೇನೆ.